ಬಟ್ಟೆ ಹರಿದು ಹಾಕಿ ಹಲ್ಲೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬಂದಿದೆ. ಮಹಿಳೆಯ ಮನೆಯ ಸುತ್ತಮುತ್ತ ಈಗ ಕಾಕಿ ಬಿಗಿ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿರುವಂತದ್ದು. ದೂರು ದಾಖಲಾಗ್ತಾ ಇದ್ದಂತೆ ಸ್ಥಳಕ್ಕೆ ಕಮಿಷನರ್ ದೌಡಾಯಿಸಿದ್ದಾರೆ. ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆಯನ್ನು ಹರಿದು ಹಾಕಿ ಏನು ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಅಮಾನವೀಯ ಘಟನೆ ಇದು. ಮಹಿಳೆಯ ಮನೆಯ ಸುತ್ತಮುತ್ತ ಈಗ ಕಾಕಿ ಬಿಗಿ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಯಾವಾಗ ದೂರು ದಾಖಲಾಯಿತೋ ಸ್ಥಳಕ್ಕೆ ಈಗಾಗಲೇ ಕಮಿಷನರ್ ದೌಡಾಯಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ ಕಮಿಷನರ್. ಗಮನಿಸಬಹುದು ಒಂದು ಕಡೆ ದೃಶ್ಯಗಳನ್ನ. ಎಂತಹ ಹೀನ ಕೃತ್ಯ ಇದು. ಬೆಳಗಾವಿ ಕಮಿಷನರ್ ಯಾಡಾ ಮಾರ್ಟಿನ್ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನು ಈ ರೀತಿಯಾದಂತಹ ಕುಕೃತ್ಯ ನಿಜಕ್ಕೂ ಕೂಡ ಅದರಲ್ಲೂ ಮುಖ್ಯವಾಗಿ ಕುಂದಾನಗರಿಯಲ್ಲಿ ನಡೆದಿದೆ ಅಂತಂದ್ರೆ ಇದು ಒಂಥರ ತಲೆ ತಗ್ಗಿಸುವಂತಹ ಕೆಲಸ. ಈ ಹಿಂದೆ ಮಣಿಪುರದಲ್ಲಿ ಆದಂತಹ ಘಟನೆ ನಿಜಕ್ಕೂ ಎಲ್ಲರನ್ನ ತಲೆ ತಗ್ಗಿಸುವಂತೆ ಮಾಡಿತ್ತು. ಈಗ ನಮ್ಮ ರಾಜ್ಯದಲ್ಲೇ ಅದರಲ್ಲೂ ಮುಖ್ಯವಾಗಿ ಬೆಳಗಾವಿಯಲ್ಲೇ ಈ ರೀತಿಯಾದಂತಹ ಅಮಾನುಷ ಕೃತ್ಯ ನಡೆದಿದೆ. ಈಗಾಗಲೇ ಏನು ಭೇಟಿಯನ್ನ ನೀಡಿದ್ದಾರೆ ಬೆಳಗಾವಿ ಕಮಿಷನರ್ ಆದಂತಹ ಯಾಡಾ ಮಾರ್ಟಿನ್ ಅವರು. ಗಮನಿಸಬಹುದು ಏನು ಹಲ್ಲೆಗೆ ಒಳಗಾದಂತಹ ಮಹಿಳೆ ಹಾಗೆ ಕುಟುಂಬಸ್ಥರ ಜೊತೆ ಮಾತಾಡ್ತಾ ಇದ್ದಾರೆ. ಇಂತಹ ಕೃತ್ಯ ನಿಜಕ್ಕೂ ಕೂಡ ಎಲ್ಲರನ್ನ ಒಂದು ಕಡೆ ತಲೆ ತಗ್ಗಿಸುವಂತೆ ಮಾಡಿದೆ ಅಂತಾನೆ ಹೇಳ್ಬೋದು. ಜಾಗೆ ಸಂಬಂಧ ನನ್ ಮ್ಯಾಗ ಏನ್ ಆರೋಪ ಹಚ್ಚಿದಾರೆ ಸರ್. ಗಂಡಸರು ನನ್ಗೆ ಇಲ್ಲ ಈ ಕಿಟಕಿ ಇಲ್ಲ ರೀ ನಮ್ಮ ಇದಕ್ಕೆ ಇಲ್ಲಿಂದ ವಿಡಿಯೋ ತೆಗಿತಾರ್ರಿ. ನಾವು ಸ್ನಾನಕ್ಕೆ ಇದೆ ಸ್ನಾನ ರೂಮ್ ರೀ 50 ಜನ ಬರ್ತಾರಂತ ಇದ್ದಾರೆ ಸರ್. ಅದಕ್ಕೆ ನಂಗೆ ನ್ಯಾಯ ಬೇಕು ಸರ್. ಪೊಲೀಸ್ ತನಿಖೆ ಮಾಡ್ತಾ ಇದ್ದಾರಮ್ಮ. ಪೊಲೀಸ್ಗೆ ತನಿಖೆ ಮಾಡಿ ನಿಮಗೆ ನ್ಯಾಯ ನನ್ನ ದೊಡ್ಡ ಮಗ ಹೋದಾಗಿಂದ ಬಾಳ ಪ್ರಾಬ್ಲಮ್ ನಡೆದಿದ್ದಾರೆ. ಅವ್ರದ್ದು ಬಾಳ ಫ್ಯಾಮಿಲಿ ಇಟ್ಟಿದಾಗ ನನ್ನ ಮಗನೇನ್ ತೆಗ್ದಿನಲ್ಲ ನಾನು. ಇವರೆಲ್ಲ ನಮ್ಮ ಮ್ಯಾಗ ನಮ್ನೆ ಮಾಡ್ತಾ ಇದ್ದಾರೆ. ನನ್ನ ಮಗ ಇದ್ದಾನ್ರಿ ಇದ್ರ ಒಳಗಡೆ. ಅಂದ್ರೆ ಇದೆಲ್ಲ ಜಾಗ ನನ್ನ ಮಗಗಾರ ಕೊಡ್ಬೇಕಲ್ಲ, ದೇವ್ರಿಗಾರ ಮಾಡ್ಬೇಕು. ಇದ್ರಲ್ಲೇ ಮೇನ್ 4 ಜನ ಅವ್ನ ದೊಡ್ಡ ಮಗನ್ ಕಳಿಸ್ಬಿಟ್ಟಿನ್ರಿ. ಆಚೆ ಕಡೆ ಇದ್ದಾವ ಹೇಳ್ದೇನೆ ನಮ್ ತಾಯಿ ಜಾಗ ತನ್ನ ಹೆಸರಲ್ಲೇ ಮಾಡ್ಕೊಂಡ್ರೆ ಓದಕ್ ಬರಕ್ ಬರಲ್ಲ. ತಂದು ಮತ್ತು ಮಗಂದು ಜಗಳ ಇದೆ. ಜಗಳ ಇತ್ರಿ. ಇದು ಜಗಳ ಮಾಡೋರು ತೆಗೆದು ಜಾಗ ವಿಷಯ ಸಂಬಂಧ ಸರ್.
ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳ ಹೆಸರಿನಲ್ಲಿ ಕೇಸ್ ಕೂಡ ದಾಖಲಾಗಿದೆ. 3 ಜನ ಆರೋಪಿಗಳನ್ನ ಈಗ ಬಂಧಿಸಿದ್ದೀವಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಯೂಡಾ ಮಾರ್ಟಿನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ತನಿಖೆಯನ್ನು ಮಾಡ್ತಾ ಇದ್ದೀವಿ. ವಿಷಯದ ಕುರಿತು ಡಿಸಿಪಿ ಅವರಿಂದ ಮಾಹಿತಿಯನ್ನು ಕೇಳಿದ್ದೀವಿ. ಸಂತ್ರಸ್ತರು ಕೂಡ ದೂರನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ. ಎಸ್, ಆಕ್ಚುಲಿ ವಡ್ರವಾಡಿಯಲ್ಲಿ ನಡೆದಿದ್ದೇನು ಅಂತಲೂ ಕೂಡ ಗಮನಿಸಬೇಕಾಗತ್ತೆ. ಬೆಳಗಾವಿಯ ವಡ್ಡರವಾಡಿಯ ಮನೆಯೊಂದರಲ್ಲಿ ಬಾಲಕಿಯೊಬ್ಬಳ ಜೊತೆ 4 ವರ್ಷಗಳಿಂದ ವಾಸವಾಗಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ವಾಸ ಇರುವ ಮತ್ತೊಂದು ಕುಟುಂಬದವರು ಮಹಿಳೆಯ ವಿರುದ್ಧ ವೇಶ್ಯಾವಾಟಿಕೆಯ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆಗೆ ನುಗ್ಗಿ ತಾಯಿ ಮಗಳನ್ನ ಹೊರಗೆ ಎಳ್ಕೊಂಡು ಬಂದು ಹಲ್ಲೆಯನ್ನ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಇದರ ಬಗ್ಗೆ ಯೂಡಾ ಮಾರ್ಟಿನ್ ಅವರು ಕೂಡ ಮಾತಾಡಿದ್ದಾರೆ. ಮುಂದುವರೆದೇನು ಮಾತಾಡಿದ್ರು ಕೇಳ್ತಾ ಹೋಗೋಣ. 2024 ಈ ಸೆಕ್ಷನ್ 115 ಪ್ರಕಾರ BNS ರಿಜಿಸ್ಟರ್ ಆಗಿದೆ. ಇದರಲ್ಲಿ 3 ಆರೋಪಿಗಳು ಅವರು ಬೈ ನೇಮ್ ಅವರು ಕೊಟ್ಟಿದ್ದಾರೆ. ಮತ್ತು ಈಗ 3 ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ, ಸೆಕ್ಯೂರ್ ಮಾಡಿದ್ವಿ. ಸೊ ಇದರಲ್ಲಿ ಏನಾಗಿದೆ, ಆ್ಯಕ್ಚುಲಿ ಅವರು ಮತ್ತು ಅವ್ರ ಅಕ್ಕಪಕ್ಕ ಮನೆಯವ್ರ ಜೊತೆಗೆ ಸ್ವಲ್ಪ ಜಗಳ ಆಗಿದೆ. ಬೇರೆ ಇಶ್ಯೂ ಸಂಬಂಧಪಟ್ಟು ಸ್ವಲ್ಪ ಗಲಾಟೆ ಆಗಿದೆ. ಮತ್ತು 13 ತಾರೀಕಲ್ಲಿ ಇದು ಇಶ್ಯೂ ಆಗಿದೆ. ಸೊ 13 ತಾರೀಕಲ್ಲಿ ಇದು ಇಶ್ಯೂ ಆಗಿದೆ. ಮತ್ತು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕೇಸ್ ಕೊಟ್ಟಿದ್ದಾರೆ. ಮತ್ತು ಅವ್ರ ಕಂಪ್ಲೇಂಟ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ತೊಗೊಂಡಿದ್ವಿ. ಮತ್ತು ಈಗ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಘಟನೆ ಕಾರಣ ಅದು ನಾವು ಏನು ತನಿಖೆ ಮಾಡಬೇಕು. ಈಗ ಅವರು ಅಂದರೆ ಅವರ ಅಕ್ಕಪಕ್ಕ ಮನೆಯವರು ಸುಮ್ಮನೆ ಅವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರಂತೆ ಅವರು ಹೇಳ್ತಾ ಇದ್ದಾರೆ. ಸೊ ಕಾರಣ ಏನಿದೆ, ಪ್ರಕರಣದಲ್ಲಿ ಬಟ್ಟೆ ಬಚ್ಚಿ ಬೀಳ್ತಿದ್ದಾರೆ. ಮಂಡಗೋರಿ ಪ್ರಕರಣ ಮಾಸದ ಮುನ್ನ ಇನ್ನೊಂದಾಯಿತು. ಕಾನೂನು ಸುವ್ಯವಸ್ಥೆ ಯಾಕೆ ಹದಗೆಡ್ತಾ ಇದೆ? ಯಾಕೆ ನಿಮ್ಮ ಸಿಬ್ಬಂದಿಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಅದಕ್ಕೆ ನಾನು ಕೂಡ ಈ ವಿಷಯ ಬಗ್ಗೆ ನಾನು ಒಂದು ರಿಪೋರ್ಟ್ DCPಯಿಂದ ನಾನು ಕೇಳಿದ್ದೀನಿ. ಅಂದರೆ ಏನಾಗಿದೆ ಮತ್ತು ಯಾಕೆ ತಕ್ಷಣ ಅದು ಅರೆಸ್ಟ್ ಆಗಿಲ್ಲ. ಅದು ನಾನು 25/2024 ಈ ಸೆಕ್ಷನ್ 115 ಪ್ರಕಾರ BNS ರಿಜಿಸ್ಟರ್ ಆಗಿದೆ. ಇದರಲ್ಲಿ 3 ಆರೋಪಿಗಳು ಅವರು ಬೈ ನೇಮ್ ಅವರು ಕೊಟ್ಟಿದ್ದಾರೆ. ಮತ್ತು ಈಗ 3 ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ, ಸೆಕ್ಯೂರ್ ಮಾಡಿದ್ವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಗಮನಿಸ್ತಾ ಇದೀವಿ, ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆಯನ್ನ ಹರಿದಾಕಿ ಹಲ್ಲೆಯನ್ನ ಮಾಡಿದ್ದಾರೆ. ಕುಂದಾನಗರಿಯಲ್ಲಿ ನಿಜಕ್ಕೂ ಕೂಡ ಒಂದು ತಲೆ ತಗ್ಗಿಸುವಂತಹ ಪ್ರಕರಣ ಅಂತಾನೆ ಹೇಳ್ಬಹುದು. ಯಾಕೆ ಆ ಮಹಿಳೆಯ ಮೇಲೆ ವೇಶ್ಯಾವಾಟಿಕೆ ಆರೋಪವನ್ನ ಮಾಡ್ತಿದ್ದಾರೆ? ಆಕ್ಚುಲ್ ಘಟನೆ ಏನು ಅಂತ? ಹೌದು ಚಂದ್ರಕಲಾ, ಇದೊಂದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು. ಇದು ಬೆಳಗಾವಿ ವಡ್ರವಾಡಿ ನಗರದಲ್ಲಿ ನಡೆದಿರ್ತಕ್ಕಂತ ಏನ್ ಘಟನೆ ಇದೆ, ಈ ಘಟನೆ ಹಿಂದೆ ಏನ್ ಆ ಬಾಜು ಪಕ್ಕದ ಮನೆಯವರು ಏನಿದ್ದಾರೆ ಅಷ್ಟೇಕರ್ ಎಂಬ ಫ್ಯಾಮಿಲಿ ಏನ್ ಮಾಡ್ತಾ ಇದೆ, ಇವ್ರ ಮೇಲೆ ಒಂದು ಆರೋಪ ಮಾಡುತ್ತೆ. ಏನಂದ್ರೆ ನೀವು ವೇಶ್ಯಾವಾಟಿಕೆ ನಡೆಸ್ತಾರೆ, ಇಲ್ಲಿ ಮನೆಯಲ್ಲಿ ದಿನಕ್ಕೆ ಒಂದು 50 ಜನ ಬಂದು ಹೋಗ್ತಾರೆ, ಇದರಿಂದ ಇಲ್ಲಿ ನಾವು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆ ಮಹಿಳೆಯನ್ನ ಹೊರಗೆ ಎಳೆದು ಮೊದಲು ಅಂದ್ರೆ ಮಂಗಳವಾರ ಅವರ ತಾಯಿಯನ್ನ ಕೂಡ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದನ್ನ ಅಂದ್ರೆ ಇದಕ್ಕೆ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಏನ್ ಹೋಗಿರ್ತಾಳೆ ಮಗಳು, ಅಲ್ಲಿ ಕೂಡ ಪಂಚರು ಬಂದು ಅಲ್ಲಿ ಯಾವುದೇ ರೀತಿಯಾದಂತಹ ಪೊಲೀಸರು ಕ್ರಮ ಕೈಗೊಳ್ಳದೇ ಇದ್ದ ಕಾರಣ ಅಂದ್ರೆ ಮತ್ತೆ ಅದೇ ರೀತಿಯಾಗಿ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಅಂತ ಹೇಳಿ ಏನು ಅಷ್ಟು ಸಾರ್ವಜನಿಕವಾಗಿ ಅಂದ್ರೆ ಅಲ್ಲಿ ಒಂದು ಗುಂಪು ಮಾಡಿಕೊಂಡು ಪಂಚರು ಇರ್ಬೋದು ಮತ್ತು ಅಷ್ಟೇಕರ್ ಎಂಬ ಏನ್ ಫ್ಯಾಮಿಲಿ ಇದೆ, ಇವ್ರು ಎಲ್ಲರೂ ಕೂಡಿ ಆ ಮಹಿಳೆ ಮೇಲೆ ನಿನ್ನೆ ರಾತ್ರಿ ಏನ್ ಹಲ್ಲೆ ಮಾಡ್ತಾರೆ. ಹಲ್ಲೆ ಅದಾದ ನಂತರ ಏನ್ ಮಾಡ್ತಾರೆ, ಅವರು ಅದನ್ನ ಹೋಗಿ ಏನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಂದಿರ್ತಾರೆ. ಪೊಲೀಸರು ಸ್ವಲ್ಪ ಅಂದ್ರೆ ಏನು FIR ಮಾಡಲು ಒಂದು ಹಿಂದೇಟ್ ಹಾಕ್ತಾರೆ. ಅದರಿಂದ ಅವರು ಎಲ್ಲರೂ ಕೂಡಿ ಅಂದ್ರೆ ಇವತ್ತು ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಮಿಷನರ್ ಗಮನಕ್ಕೆ ಏನ್ ಬರುತ್ತೆ. ಅದಾದ ನಂತರ ಕಮಿಷನರ್ ಆಗಿರ್ಬೋದು, DCP ಅವರಾಗಿರ್ಬೋದು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಏನ್ ಆಸಿಫ್ ಸೇಠ್ ಅವರು ಇದ್ದಾರೆ ಕೂಡ ಎಲ್ಲರೂ ಬಂದು ಅವರಿಗೆ ಒಂದು ಧೈರ್ಯ ತುಂಬ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾವು ನಿಮ್ ಜೊತೆಗಿರ್ತೀವಿ, ಯಾವುದೇ ರೀತಿಯಾದಂತ ನಿಮ್ಗೆ ಏನು ತೊಂದರೆ ಆಗದ ರೀತಿಯಲ್ಲಿ ನಾವು ನಿಮ್ಗೆ ಅಂದ್ರೆ ಸಹಾಯ ಕೂಡ ಮಾಡ್ತೀವಿ. ಮತ್ತೆ ಇದು ಕಾನೂನು ರೀತಿಯಲ್ಲಿ ಏನ್ ಆಗ್ಬೇಕು, ಅವ್ರಿಗೆ ಯಾರು ನಿಮ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕಾನೂನು ರೀತಿಯಲ್ಲಿ ಏನೇನ್ ಕ್ರಮ ಕೈಗೊಳ್ಬೇಕು ಅದೆಲ್ಲವನ್ನು ಮಾಡ್ತೀವಿ. ಮತ್ತೆ ಈಗ ಸದ್ಯ ಏನ್ ಹೇಳ್ಬೇಕಂದ್ರೆ ಪೊಲೀಸ್ ಕಮಿಷನರ್ ಹೇಳಿರ್ತಕ್ಕಂಥದ್ದು ಈಗ ಮನೆ ಸುತ್ತಮುತ್ತ ಕೂಡ ಏನ್ ಪೊಲೀಸ್ ಬೀಟ್ ಕೂಡ ಹಾಕಿದ್ದಾರೆ ಚಂದ್ರಕಲಾ. ಈಗಾಗಲೇ ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಅವ್ರು ಏನು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆಕೆಗೆ ಅಂತ?
ಹೌದು ಚಂದ್ರಕಲಾ, ಏನ್ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಏನ್ ಆಸಿಫ್ ಸೇಠ್ ಅವರು ಬರ್ತಾರೆ, ಇದು ನೀವು ಯಾವುದೇ ರೀತಿಯಾದಂತ ಭಯ ಪಡುವ ಅವಶ್ಯಕತೆ ಇಲ್ಲ. ಮತ್ತು ಇದರ ಹಿಂದೆ ಅಂದ್ರೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಆಗಬೇಕು ಅದನ್ನ ಕೊಡಿಸುವ ಕೆಲಸವನ್ನ ನಾನು ಕೂಡ ಮಾಡ್ತೀನಿ. ಇದಲ್ಲದೆ ಮತ್ತೆ ನಿಮ್ಗೆ ಈಗ ಏನ್ ಪೊಲೀಸರ ತನಿಖೆಯಲ್ಲಿ ಯಾವುದೇ ರೀತಿಯಂತ ಏನೇ ಆದರೂ ಕೂಡ ನಾನು ಅದ್ರ ಹಿಂದೆ ನಿಂತುಕೊಂಡು ನಿಮಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಚಂದ್ರಕಲಾ. ಓಕೆ, ಒಂದು ಕಡೆ ಹಲ್ಲೆಕೋರರ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ದಿನಕ್ಕೆ 50 ಜನ ಬಂದು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾ ಇದ್ರು? ಹಾಗಾದ್ರೆ ವೇಶ್ಯಾವಾಟಿಕೆ ರಾಜಾರೋಷವಾಗಿ ನಡೀತಾ ಇತ್ತಾ ಹೇಗೆ ಅಂತ? ಚಂದ್ರಕಲಾ, ಇದು ಆರೋಪ ಮಾಡ್ತಾ ಇರೋದು ಇದರದ ಮೂಲ ಉದ್ದೇಶ ಇರತಕ್ಕಂಥದ್ದು ಏನು, ಈ ಏನು ಮನೆ ಇದೆಯಲ್ಲ, ಈ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಅವ್ರು ಹೇಳ್ತಾ ಇರೋ ಹಳ್ಳಿಗೆ ಒಳಗಾದ ಮಹಿಳೆ ಹೇಳ್ತಾ ಇರುವಂತದ್ದು, ಈಗ ಏನ್ ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಏನ್ ಮನೆ ಇದೆ ಇವ್ರದ್ದು, ಈ ಮನೆ ದೇವಸ್ಥಾನಕ್ಕೆ ಕೊಡ್ಬೇಕಂದು ಈ ಹಿಂದೆ ಏನ್ ಪಂಚರು ಇರ್ತಾರೆ ಅವ್ರಿಗೆ ಒಂದು ಬೇಡಿಕೆ ಇಟ್ಟಿರ್ತಾರೆ. ಆದ್ರೆ ಇವರಿಗೆ ಒಂದು ಹಕ್ಕು ಪತ್ರವನ್ನ ಸರ್ಕಾರದಿಂದ ವಿತರಣೆ ಮಾಡಿದ ಕಾರಣ ಆ ಮನೆ ಆ ದೇವಸ್ಥಾನಕ್ಕೆ ಹೋಗದೇ ಇದ್ದಿದ್ರು ಮೊದಲಿಗಿಂತ ಈ ರೀತಿ ಅವ್ರನ್ನ ಮನೆಯಿಂದ ಬಿಡಿಸಿ ಈ ಜಾಗವನ್ನ ಏನಿದೆಯಲ್ಲ ಆ ಸ್ಥಳ ಅವ್ರು ಇರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯನ್ನ ಈಗ ಅದನ್ನ ಗುಡಿಗೆ ಉಪಯೋಗ ಮಾಡ್ಬೇಕಂತ ಹೇಳಿ ಆ ಪಂಚರೆಲ್ಲ ಕೂಡಿ ಮೊದ್ಲಿಗಿಂತಲೂ ಈ ರೀತಿಯಾಗಿ ಅವ್ರ ಮೇಲೆ ದೌರ್ಜನ್ಯ ನಡೀತಾನೆ ಬರ್ತಾ ಇರ್ತದೆ. ಅದನ್ನೆಲ್ಲ ತಿಳಿದುಕೊಂಡಿರ್ತಕ್ಕಂಥ ಏನ್ ಪಂಚರ್ ಇರ್ಬೋದು ಮತ್ತು ಅವ್ರ ಅಷ್ಟೇ ಏನ್ ಫ್ಯಾಮಿಲಿ ಇದೆ ಆ ಒಂದ್ ಕಾರಣ ಇಟ್ಕೊಂಡು ಇವ್ರ ಮೇಲೆ ಬೇರೆ ಆರೋಪ ಅಂದ್ರೆ ಇವರು ವೇಷವಾಟಿಕೆ ಮಾಡ್ತಾರಂತ ಹೇಳಿ ಒಂದು ಆರೋಪ ಇಟ್ಕೊಂಡು